ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂತೂ ನಮ್ಮ ಶಿವ ಮನೆಗೆ ಪಾರ್ವತಿ ಯಾವ ಗಳಿಗೆಯಲ್ಲಿ ಕಾಲಿಟ್ಲೋ ಅಥವಾ ಅವಳು ಕಾಲಿಟ್ಟು ಗಳಿಗೆನೆ ಹಂಗಿತ್ತೋ ಏನೋ ಗೊತ್ತಿಲ್ಲ, ಎಲ್ಲನೂ ಒಳ್ಳೇದೇ ನಡೀತಾ ಇದೆ. ಮತ್ತೆ ಒಂದೇನಾದ್ರು ಕೆಟ್ಟದಾಗಬೇಕು ಅಂದರೆ ಅದರಿಂದ 100 ಕಣ್ಣಿರ್ತವೆ. ಅದೇ ಒಳ್ಳೇದಾಗಬೇಕು ಅಂದರೆ ಒಂದು ಕಾಲು ಗುಣನೇ ಮುಖ್ಯ. ನಮ್ಮ ಹೋಟ್ಲಿಗೆ ಅದು ಯಾರು ಕಾಲಿಟ್ಟಿದ್ರೋ ಏನು, ಚೆನ್ನಾಗಿ ನಡೀತಿದ್ದು ಹೋಟ್ಲು ನಾಶನವಾಗೋಯ್ತು. ಕೊನೆಗೆ ಹೋಟ್ಲು ಬಾಗ್ಲು ಮುಚ್ಚಂಗಾಯ್ತು. ಅಕ್ಕ, ಹಳೇದನ್ನೇ ಮತ್ತೆ ಮತ್ತೆ ನೆನ್ಪು ಮಾಡ್ಕೊಳ್ತಾ ಇದೆಯಲ್ಲ ಅಕ್ಕ, ಮುಂದೆ ಬಾರಕ್ಕ. ನಮ್ಮ ಹೋಟ್ಲನ್ನು ಹೆಂಗ್ ಮರೆಯೋಕ್ಕಾಗತ್ತ ಮಾದೇವ? ಆಗಕ್ಕಿಲ್ಲ. ಈ ಜಯತೆ ರೇಡಿಯೋ ಇನ್ನೂ ಮುಗ್ದಿಲ್ವಾ? ಮೊದಲೇ ಗೊತ್ತಿದ್ರೆ ಆಚರಿ ಅಂತ ಇದ್ದೆ. ಬಂದೇನಪ್ಪ ರಾಜ್ಕುಮಾರ? ಓ, ಏನೋ ಬಾರಿ ಮರ್ಯಾದೆ ಕೊಡ್ತಿದ್ಯಾ? ಹಾ, ನೋಡಿದ್ಯಾ? ನಿನಗೆ ಮರ್ಯಾದೆ ಕೊಟ್ಟರು ಆಶ್ಚರ್ಯ ಆಗ್ತದೆ. ಅಂದ್ರೆ ನಿನ್ನನ್ನು ನೀನು ಎಷ್ಟು ಕೀಳಾಗಿ ನೋಡ್ಕೊಳ್ತಾ ಇದೀಯ ಅಂತ ನೋಡ್ಕೋ ಅವಿವೇಕಿ. ಶುರು ಆಯ್ತು. ಇವ್ರು ಮಾತೆತ್ತಿದ್ರೆ ನನ್ನ ಮಗನಿಗೆ ಬೈತಿರ್ತಾರೆ. ಈ ಜಯಕ್ಕ ಮಾತೆತ್ತಿದ್ರೆ ಮಿಲ್ಟ್ರಿ ಹೋಟ್ಲು ಅಂತಿರ್ತಾಳೆ. ಆಯ್ತಾಯ್ತು, ಅದೇನ್ ಬೈಬೇಕೋ ಬೇಗ ಬೈದ್ ಮುಗಿಸು, ನಾವು ಹೋಗ್ಬೇಕು. ಮೈಗಳು ನನ್ನ ಮಗನೇ, ಸರಿಯಾಗಿ ಕೇಳಿಸ್ಕೊ. ನಾಳೆ ಶಿವ ಮನೆಯಲ್ಲಿ ರಶ್ಮಿ ನಿಶ್ಚಿತಾರ್ಥ ಇದೆ. ನೀನು ಬೆಳಗ್ಗೆನೆ ಅವ್ರ ಮನೆ ತವ ಹೋಗಿ ಏನೇನು ಕೆಲಸ ಇದೆಯೋ ಎಲ್ಲ ಅಚ್ಚುಕಟ್ಟಾಗಿ ಮಾಡಿ ಸಂಜೆಗೆ ಮನೆಗೆ ಬರಬೇಕು. ಎಲ್ಲರೂ ಪೊರ್ಕಿ ತಿರುಗೋಕೆ ಹೋದ್ಯೋ ಕಂಡು ಗುಡ್ಡೆ ಕಿತ್ತಾಕಿ ಗೋಲಿ ಆಡ್ತೀನಿ, ಕಾಲ್ ಮೂಳೆ ಮುರಿದು ಚಿನ್ನಿ ದಾಂಡು ಆಡ್ತೀನಿ. ಥ್ಯಾಂಕ್ಸ್ ಕಣಪ್ಪ. ಜೀರ್ಣ ಆಯ್ತು. ಯಾಕ್ಲಾ? ಸದ್ಯ ಕೂದ್ಲು ಕಿತ್ಬಿಟ್ಟು ಸ್ವೆಟರ್ ಮಾಡ್ಕೊಡ್ತೀನಿ ಅಂತ ಹೇಳಿಲ್ವಲ್ಲ. ಆಯ್ತು, ಹೋಯ್ತೀನಿ. ಅಲ್ಲ ಕಣ್ಮಾದೇವ, ಇಷ್ಟು ಬೇಗ ನಿಶ್ಚಿತಾರ್ಥನ? ಅಲ್ಲ, ಹುಡುಗನ ಮನೆಯವ್ರ ಬಗ್ಗೆ ಹೆಂಗೆ ಎತ್ತ ಏನು ಅಂತ ವಿಚಾರಿಸೋದು ಬೇಡವಾ? ಇಷ್ಟ ಆತ್ರ ಪಟ್ರೆ ಜೀವನ ಏನಾಗ್ಬೇಡ? ಈಗಿನ ಕಾಲದಲ್ಲಿ ಯಾರನ್ನೂ ಹಂಗೆಲ್ಲ ನಂಬೋಂಗಿಲ್ಲ. ಈಗ ನನ್ನೇ ತಗೋ, ಆ ದೇವ್ರನ್ನ ಅಷ್ಟೊಂದು ನಂಬ್ಕೊಂಡು ಹೋಟ್ಲು ಮಾಡ್ಕಿದ್ದೆ, ಚೆನ್ನಾಗೇ ನಡೀತಿತ್ತು. ಕೊನೆಗೆ ಹೋಟ್ಲಲ್ಲೇ ಮುಚ್ಚಿಸ್ಬಿಟ್ಟ. ಮಾದೇವ, ಆ ಹುಡುಗಿ ಅಂತೂ ತಲೆಯಲ್ಲೇ ಮೆರಿತಾಳೆ. ಅವರಾದ್ರೂ ಇವ್ರ ಬಗ್ಗೆ ವಿಚಾರಿಸ್ಬೋದಾಗಿತ್ತಲ್ಲ, ಸುಮ್ಮನೆ ಆಗ್ಬಿಟ್ರು. ಒಂದ್ ಹೇಳ್ತೀನಿ ಕೇಳ್ಕೊ, ಆ ಹುಡುಗಿ ಯಾರೇ ಮದ್ವೆ ಆಗೋದ್ರು ಆ ಮನೆಯವ್ರ ಕತೆ ಅಷ್ಟೇ. ಅಕ್ಕ ಬಿಡಕ್ಕ, ಏನೋ ಕೈ ತಪ್ಪಾಗಿರೋದಕ್ಕೆ ನೀನು ಇಷ್ಟೊಂದು ಯಾಕೆ ಸಾಧಿಸ್ತಿದ್ಯಾ? ನಮ್ಮ ಶಿವು ಅವ್ರ ತಂಗಿಯರಿಗೆ ಒಳ್ಳೆ ಬುದ್ಧಿನೇ ಕಲ್ಸವನೆ. ಹೌದಾ? ಕಲಿಸ್ಲಿ ಕಲಿಸ್ಲಿ. ಅವಳು ನನಗ್ ಮಾಡಿರೋ ಅವಮಾನಕ್ಕೆ ಎಲ್ರ ಮುಂದೆ ಅವಳು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಛತ್ರಿ, ಇಷ್ಟೊತ್ತಿಗಾಗಲೇ ಆ ಶಿವು ತನ್ನ ತಂಗಿ ನಿಶ್ಚಿತಾರ್ಥ ಅಂತ ತಲೆಯೆಲ್ಲ ಮರಿತಿರ್ತಾನೆ ಅಲ್ವಾ? ಮೆರೆದಾಡ್ಲಿ ಬೂಡಿದಣಿ, ಮೊದಲನೇ ನಿಶ್ಚಿತಾರ್ಥ ಯಾಕೆ ಕೊಟ್ಟೋಗದೆ? ಇದನ್ನ ಮಾಡ್ಕೊಂಡು ಮರ್ಯಾದೆ ಉಳಿಸ್ಕೊಳವ ಅಂತ ಮೆರೆದಾಡ್ತಿರ್ತಾನೆ, ಜೊತೆಗೆ ಬರ್ದಾಡ್ತಾವನೆ. ಹಾಂ ಅಪ್ಪಯ್ಯ, ಕೇಳೋದು ಮರ್ತೆ. ಆ ಪ್ರಶಾಂತಂಗೆ ಸರಿಯಾಗಿ ವರದಕ್ಷಿಣೆ ಕೇಳಿದ್ದೀನಿ. ನಾಳೆ ನಿಶ್ಚಿತಾರ್ಥ ಅಲ್ವೇ? ಸರಿಯಾಗಿ ಕೇಳ್ತಾನೆ ಬಿಡಿ. ಊರಲ್ಲಿ ಮದುವೆ ಅಂದರೆ ಒರಳು ಕಲ್ಲು ಎದ್ದು ಕುಣಿತಿತ್ತಂತೆ. ಆ ಥರ ಪಡಬಾರ್ದು ಕಣೋ. ಮೊದಲು ನಿಶ್ಚಿತಾರ್ಥ ಸುಸೂತ್ರವಾಗಿ ಆಗಬೇಕು. ನಿಶ್ಚಿತಾರ್ಥ ಆದರೆ ಶಿವಗೂ ಧೈರ್ಯ ಬರುತ್ತೆ. ಆ ನಂಬಿಕೆಯಿಂದ ಎಷ್ಟೇ ಕಷ್ಟ ಆದರೂ ಸರಿ ತನ್ನ ತಂಗಿ ಮದುವೆ ಮಾಡಲೇಬೇಕು ಅಂತ ಧೈರ್ಯ ಬರುತ್ತೆ. ಆ ಧೈರ್ಯ ಭಂಡ ಧೈರ್ಯ ಆಗುತ್ತೆ. ಆಗ ಸಮಯ ನೋಡಿ ವರದಕ್ಷಿಣೆ ಕೇಳಬೇಕು. ಇವಾಗಲೇ ಕೇಳಿದ್ರೆ ಏನಾಯ್ತದಪ್ಪಯ್ಯ? ಎತ್ತಿದ್ದವನಿಗೆ ಎದೆ ಇಲ್ಲ, ಎದೆ ಇದ್ದವನಿಗೆ ಅದೇ ಇಲ್ಲ ಅಂದಂಗಾಗುತ್ತೆ. ಅರ್ಥ ಆಗಲಿಲ್ಲ ದಣಿ. ಈಗ ಲಕ್ಷ ಲಕ್ಷ ವರದಕ್ಷಿಣೆ ಕೇಳಿದ್ರೆ ಅನುಮಾನ ಬರಲ್ವೇನೋ? ಇದುವರೆಗೂ ಎಲ್ಲವೂ ಚೆನ್ನಾಗೇ ಇತ್ತು, ಈಗ ದುಡ್ಡಿನ ವಿಚಾರ ಬಂತಲ್ಲ ಅಂತ ಅವನು ಯೋಚನೆ ಮಾಡದೇ ಇದ್ರು ಅವನ ಹೆಂಡತಿ ಪಾರ್ವತಿ ಯೋಚನೆ ಮಾಡೇ ಮಾಡ್ತಾಳೆ. ಅವಳು ಹಾಕಿದ ಗೆರೆ ದಾಟ್ತಾನೇನೋ ಅವನು. ಬೆಟ್ಟ ಹಾರಿ ಮದುವೆ ಮಾಡ್ತಾನ? ನಿಜ ಕಣಪ್ಪಯ್ಯ, ಆ ಪ್ರಶಾಂತನು ಹಂಗೆ ಅಂದ. ಅನುಮಾನ ಬರಕ್ಕಿಲ್ವಾ ಬಾಸ್ ಅಂತ. ನಾನೇನೆ ಹೇಳ್ದಷ್ಟು ಮಾಡ್ಲಾ ಅಂತ ಅಂದ್ಬಿಟ್ಟು ಬಂದೆ. ಈಗ ನೀನು ಹೇಳಿದ್ಮೇಲೆ
ನನಗೂ ಹಂಗೆ ಅನಿಸ್ತೈತೆ. ಮೊದಲನೇ ತಂಗಿ ನಿಶ್ಚಿತಾರ್ಥ ನಿಂತು ಹೋಗಿದೆ. ಅದಕ್ಕೆ ಎರಡನೇ ತಂಗಿ ನಿಶ್ಚಿತಾರ್ಥ ಸುಸೂತ್ರವಾಗಿ ಆಗಬೇಕು, ಯಾವುದೇ ತೊಂದರೆಗಳಾಗಬಾರ್ದು ಅಂತ ಪ್ರಯತ್ನ ಪಡ್ತಾನೆ. ಅವನು ಸ್ವಲ್ಪ ಉಸಿರಾಡ್ತಿದ್ದ ಹಾಗೇನೆ ಮೂಗು ಹಿಡಿಯೋ ಹಾಗೆ ವರದಕ್ಷಿಣೆ ವಿಷಯ ಕೇಳಬೇಕು. ಆಗ ಅವನು ಉಸಿರು ಆಡೋದಕ್ಕೂ ಆಗದೆ, ಎಳ್ಕೊಂಡಿರೋ ಉಸಿರು ಬಿಡೋದಕ್ಕೂ ಆಗದೆ ವಿಲ 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 ಅಂತ ಒದ್ದಾಡ್ತಾನೆ. ಆಮೇಲೆ ಎರಡನೇವಳು ಮದುವೆ ಆಗಲೇಬೇಕು ಅಂತ ಹೋರಾಡಿ ಆದರೂ ಮದುವೆ ಮಾಡ್ತಾನೆ. ಆಗ ಆ ಪಾರ್ವತಿ ಅವನ ಮುಂದೆ ಗೆರೆ ಇರಲಿ, ಗುಡ್ಡ ತಂದಿಟ್ಟರು ಕಾಣೋದೇ ಇಲ್ಲ ಅಲ್ವಾ? ಆಹಾ ಅಪ್ಪಯ್ಯ, ನಿನ್ನ ಮಾರಿಗುಡಿ ಚಾಣಕ್ಯ ಅನ್ನೋದು ಸುಮ್ಮನೆ ಅಲ್ಲ, ಏನ್ ತಲೆಪಯ್ಯ ನಿಂದು. ವಯಸ್ಸಾಗಿದೆ ಕಣೋ, ಅನುಭವ ಎಲ್ಲಾನು ಕಲಿಸಿದೆ. ಏ ಅಕ್ಕೋ, ಹಿಂಗಂದ್ರೆ ಹೆಂಗೆ? ನಾನು ಈಗಲೇ ಹೇಳಿವ್ನಿ, ಮಧ್ಯಾಹ್ನಕ್ಕೆ ಒಲೆ ಹಚ್ಚಂಗಿಲ್ಲ ಆಟೆಯ. ಬಿನ್ನೆ ಬಂದ್ಬಿಡಿ. ಸರಿ ಕಣಕ್ಕ. ಏ ಗೋಡಂಬಿ, ಹೇಳೋಣ. ಹೋಟೆಲ್ ಸಿದ್ದಣ್ಣಂಗು ಮೂಲೆ ಮನೆ ಮಂಜಣ್ಣಂಗು ಹೇಳಿದ್ಯಾ? ಸಿದ್ದಣ್ಣಂಗೆ ನಾನು ಹೇಳಿನಣ್ಣ, ಮಂಜಣ್ಣಂಗೆ ಇವನೇ ಹೇಳ್ತೀನಿ ಅಂತ ಹೋಗಿದ್ದ ಅಣ್ಣ. ಹೇಳೋಣ ಅಂತಾನೆ ಹೋದೆ, ಹೋಟ್ಲ್ ಬಾಗ್ಲು ಹಾಕಿತ್ತು, ಮನೆ ಹತ್ರನೂ ಇರ್ಲಿಲ್ಲ. ಅದಕ್ಕೆ ನಿನಗೆ ಹೇಳೋಣ, ನೀನೇ ಫೋನ್ ಮಾಡ್ತೀನೋ ಅಂದ್ಕೊಂಡೆ, ಅಷ್ಟ್ರಲ್ಲಿ ಮರ್ತೋದೇನೋ. ಆಯ್ಕೊಂತೀನ ನನ್ನ ಮಗನೇ. ನಿಂಗೆ ದಬ್ಗಿರೋ ಗೋಡಂಬಿನ ಆಯ್ಕೊಂಡ್ ತಿನ್ನಕ್ ನೆನ್ಪಿರ್ತೈತೆ, ಇದು ಮಾತ್ರ ನೆನ್ಪಿರಕ್ಕಿಲ್ಲ. ಹಲೋ ಮಂಜಣ್ಣ, ಅಣ್ಣೋ ಮನೇಲಿ ತಂಗಿ ನಿಶ್ಚಿತಾರ್ಥ, ನಮ್ಮ ಹುಡುಗನ್ನ ಹೋಟೆಲ್ ತಾವ ಕಳ್ಸಿದ್ದೆ, ಆದ್ರೆ ನೀನ್ ಇರ್ಲಿಲ್ವಂತೆ. ಅದಕ್ಕೆ ನಾನೇ ಫೋನ್ ಮಾಡಿ ಹೇಳ್ತೀವ್ನಿ, ಕೊನೆಗೆ ಹೇಳ್ತೀವ್ನಿ ಅಂತ ಬೇಜಾರ್ ಮಾಡ್ಕೋಬೇಡ. ಬಿರ್ನೆ ಬಂದ್ಬಿಡಿ, ಅಕ್ಕನ ಕರ್ಕೊಬಾ. ಸರಿ ಕಣ ಅಣ್ಣೋ. ಮೊಬೈಲ್ನಾಗೆ ಇವತ್ತು ನನ್ನ ತಂಗಿ ನಿಶ್ಚಿತಾರ್ಥ, ನೀವೆಲ್ಲ ಬಂದ್ಬಿಡಿ ಅಂತ ಒಂದು ಮೆಸೇಜ್ ಹಾಕೋಣ, ಬಂದ್ಬಿಡ್ತಾರೆ. ಲೇ ಬೆಂಗಳೂರು, ನಿನ್ ತಲೆಗೆ ಪೇಂಟ್ ಹೊಡ್ಕೊಂಡು ಬಣ್ಣದ ಬಟ್ಟೆ ಹಾಕೊಂಡ್ ಬಂದಂಗಲ್ಲ. ಶುಭ ಕಾರ್ಯಕ್ಕೆ ನಾವೇ ಹೋಗಿ ಕರಿಬೇಕಂಡ್ರಲ್ಲ. ಈಗ ಈ ಸಿಟಿಲಿರೋರೆಲ್ಲ ಟೇಮ್ ಇರಕ್ಕಿಲ್ಲ ಅನ್ಕೊಂಡು ಎಲ್ರಿಗೂ ಫೋನ್ ಮಾಡೇ ಹೇಳ್ತಾರೆ. ಹಂಗಂತ ನಾವು ಹಂಗೆ ಮಾಡಕ್ಕಾಯ್ತದ? ನಮ್ಮನೆ ಶುಭ ಕಾರ್ಯಕ್ಕೆ ಎಲ್ರು ಬರ್ಬೇಕು ಅನ್ನೋ ಆಸೆ ಇರಕ್ಕಿಲ್ವಾ? ಅದಕ್ಕೆ ನಾವೇ ಹೋಗಿ ಖುದ್ದಾಗಿ ಹೇಳ್ಬೇಕು. ಅರ್ಥ ಇದ್ರಾ? ಹೌದಣ್ಣ, ಮನೆಯೆಲ್ಲ ಗಲಗಲಗಲ ಅಂತೈತೆ. ಅಕ್ಕ, ಗುಂಡಕ್ಕ ನಡ್ಕೊಂಡ್ ಬರ್ಬೇಕಾದ್ರೆ ಅವಳ ಹೆಜ್ಜೆ ಸೌಂಡು ದಮ ದಮ ಅಂತ ಬರುತ್ತಲ್ವಾ? ರಮ್ಯಾ, ಹಾಗೆಲ್ಲ ಆಡ್ಕೊಬಾರ್ದು, ಅಷ್ಟು ಗೊತ್ತಾಗಲ್ವಾ ನಿನ್ಗೆ? ಸಾರಿ ಅಕ್ಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.